ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕಂತ ಹೇಳಿ ಕಳೆದ 2-3 ವಾರಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸದನದ ಹೊರಗಡೆ ಬೇರೆ ಬೇರೆ ತಾಲೂಕುಗಳ ವಿವಿಧ ಸಂಘಟನೆಗಳು ಭಜನೆಯನ್ನು ಮಾಡಿದರು. ವಿಭಜನೆ ಆಗಲಿ ಅಂಥೇಳಿ ಭಜನೆಯನ್ನು ಮಾಡಿದರು. ಬಹುಶಃ ಯಾರ್ಯಾರು ಬೆಳಗಾವಿ ಜಿಲ್ಲಾ ವಿಭಜನೆ ಆಗಲಿ ಅಂತ ಹೋರಾಟ ಮಾಡಿದರು ಅವರೆಲ್ಲರೂ ಕೂಡ ಒಂದು ನಿರೀಕ್ಷೆ ಇತ್ತು, ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬಹುದು, ಇದೇ ಅಧಿವೇಶನದಲ್ಲಿ ಸರ್ಕಾರ ತೀರ್ಮಾನ ತಗೋಬಹುದು ಅನ್ನುವಂತಹ ಎಲ್ಲರ ನಿರೀಕ್ಷೆ ಇತ್ತು. ಆದರೆ ಆ ಎಲ್ಲ ನಿರೀಕ್ಷೆ ಇವತ್ತು ಸುಳ್ಳಾಗಿದೆ. ಯಾಕಂತಂದರೆ ಇವತ್ತು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಬೆಳಗಾವಿ ಜಿಲ್ಲೆಯ ವಿಭಜನೆಯ ವಿಚಾರವನ್ನು ಎಲ್ಲಿಯೂ ಕೂಡ ಪ್ರಸ್ತಾಪ ಮಾಡಲಿಲ್ಲ. ಈ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿದೆ. ಯಾಕಂತಂದರೆ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಗೋಕಾಕನ್ನು ಜಿಲ್ಲೆ ಮಾಡಬೇಕು ಮತ್ತು ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಬೇಕು, ಅಥಣಿಯನ್ನು ಜಿಲ್ಲೆಯನ್ನಾಗಿ ಮಾಡಬೇಕು, ಬೈಲಹೊಂಗಲನ್ನು ಜಿಲ್ಲೆಯನ್ನಾಗಿ ಮಾಡಬೇಕು ಎನ್ನುವಂತಹ ಬೇಡಿಕೆ ಇತ್ತು. ಹಾಗೆ ಎಲ್ಲೆಲ್ಲಿ ಜಿಲ್ಲೆ ಆಗಬೇಕಂತ ಹೇಳಿ ಹೋರಾಟಗಳನ್ನು ಮಾಡಿದರು. ಆ ಎಲ್ಲ ಬೇರೆ ಬೇರೆ ಸಂಘಟನೆಗಳು ಕೂಡ ಅಥಣಿ ಬಂದ್ ಕರೆ ಮಾಡಿ ಅಥಣಿ ಜಿಲ್ಲೆ ಆಗ್ಬೇಕಂತ ಹೋರಾಟ ಮಾಡಿದರು. ಬೈಲಹೊಂಗಲ ಬಂದ್ ಮಾಡಿ ಬೈಲಹೊಂಗಲ ಜನ ನಮ್ಮ ಬೈಲಹೊಂಗಲನ್ನು ಜಿಲ್ಲೆ ಮಾಡಿ ಅಂತ ಹೇಳಿದರು. ಆಮೇಲೆ ಚಿಕ್ಕೋಡಿಯ ಜನ ಚಿಕ್ಕೋಡಿಯನ್ನು ಜಿಲ್ಲೆ ಮಾಡಿ ಅಂತ ಹೇಳಿದರು. ಆಮೇಲೆ ಗೋಕಾಕಿನ ಜನ ಗೋಕಾಕಿನ ವಿವಿಧ ಸಂಘಟನೆಗಳು ಗೋಕಾಕನ್ನು ಬಂದ್ ಮಾಡಿ ಏನಂತಂದರೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಮಾಡಿದರು. ಬೇರೆ ಬೇರೆ ಏನಂತಂದರೆ ಅಥಣಿ, ಚಿಕ್ಕೋಡಿ, ಬೈಲಹೊಂಗಲ ಈ ರೀತಿ ಎಲ್ಲ ತಾಲೂಕು ಯಾರ್ಯಾರು ಜಿಲ್ಲೆ ಆಗಬೇಕಂತಂದು ಅಂದ್ಕೊಂಡಿದ್ರು ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ನಿಯೋಗ ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಅರ್ಪಿಸಿದರು. ಬಹುಶಃ ಎಲ್ಲರ ನಿರೀಕ್ಷೆ ಇತ್ತು ಈ ಬಾರಿ ಅಧಿವೇಶನದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡುವಂಥ ನಿರ್ಧಾರವನ್ನು ಸರ್ಕಾರ ಪ್ರಕಟಿಸಬಹುದು. ಆ ವಿಚಾರವನ್ನು ಮುಖ್ಯಮಂತ್ರಿಗಳು ಸದನದಲ್ಲಿ ಉತ್ತರ ಹೇಳುವಾಗ ಆ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು ಎನ್ನುವಂಥ ಎಲ್ಲರ ನಿರೀಕ್ಷೆ ಇತ್ತು. ಆದರೆ ಎಲ್ಲರ ನಿರೀಕ್ಷೆಗಳು ಸುಳ್ಳಾಗಿವೆ. ಯಾಕಂತಂದರೆ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿಯ ಒಂದು ವಿಚಾರವನ್ನು ಆ ವಿಭಜನೆ ಮಾಡುವಂಥ ವಿಚಾರವನ್ನು ಸದನದಲ್ಲಿ ಅದು ವಿಧಾನ ಪರಿಷತ್ನಲ್ಲಿ ಆಗಿರ್ಬೋದು, ವಿಧಾನಸಭೆಯಲ್ಲಿ ಆಗಿರ್ಬೋದು ಈ ವಿಚಾರವನ್ನು ಪ್ರಸ್ತಾಪ ಆಗಲಿಲ್ಲ. ಹೀಗಾಗಿ ಈ ಅಧಿವೇಶನದಲ್ಲಿ ಜಿಲ್ಲೆ ವಿಭಜನೆ ಆಗುತ್ತೆ ಅನ್ನುವಂಥ ಯಾರ್ಯಾರು ದಾರಿ ನೋಡ್ತಾ ಇದ್ರು, ಯಾರ್ಯಾರಿಗೆ ಒಂದು ನಿರೀಕ್ಷೆ ಇತ್ತು, ಯಾರಿಗೆ ಒಂದು ವಿಶ್ವಾಸವಿತ್ತು, ಆದರೆ ಎಲ್ಲ ಸುಳ್ಳಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಅಧಿವೇಶನದಲ್ಲಿ ಈ ಬಾರಿ ಅಧಿವೇಶನದಲ್ಲಿಯೂ ಕೂಡ ಬೆಳಗಾವಿ ಜಿಲ್ಲೆಯ ವಿಚಾರ ಪ್ರಸ್ತಾಪ ಆಗಲಿಲ್ಲ. ಆ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಲ್ಲ. ಈಗ ಅಥಣಿ ಶಾಸಕರಾಗಿರುವಂಥ ಮಾಜಿ DCM ಆಗಿರುವಂಥ ಲಕ್ಷ್ಮಣ್ ಸವದಿ ಅವರು ಒಂದು ದ್ವಂದ್ವ ನಿಲುವನ್ನು ಪ್ರಕಟಿಸಿದರು. ಒಂದು ಕಡೆ ಅವರು ಏನು ಹೇಳಿದರು ಅಂದರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬಾರ್ದು, ಇಲ್ಲಿ MESನವರ ಪ್ರಾಬಲ್ಯ ಹೆಚ್ಚಾಗುತ್ತೆ ಅಂತ ಒಂದು ಕಡೆ ಹೇಳಿದರು. ಆದರೆ ಅದೇ ವಿಚಾರ ಪ್ರಸ್ತಾಪ ಮಾಡಿದಾಗ 200 ಕಿಲೋಮೀಟರ್ ದೂರದಲ್ಲಿರುವಂಥ ಅಥಣಿ, ಕಾಗವಾಡ ಮತ್ತು ಏನು ಕುಡ್ಚಿ ಇದೆ ಆ ಎಲ್ಲ 3-4 ತಾಲೂಕುಗಳನ್ನು ಸೇರಿಸಿ ಒಂದು ಜಿಲ್ಲೆ ಮಾಡಿದರೆ ಇಲ್ಲಿ ಯಾವುದೂ ಅದಕ್ಕೆ ಧಕ್ಕೆ ಆಗುವುದಿಲ್ಲ, ಪರಿಣಾಮ ಬೀರುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಲಕ್ಷ್ಮಣ್ ಸವದಿ ಅವರ ನಿಲುವು ಅದು ದ್ವಂದ್ವ ನಿಲುವಾಗಿತ್ತು. ಯಾಕಂತಂದರೆ ಒಂದು ಕಡೆ ಅವರು ವಿಭಜನೆ ಆಗಬಾರ್ದು, ವಿಭಜನೆ ಆದರೆ ಮರಾಠಿಗರ ಪ್ರಾಬಲ್ಯ ಹೆಚ್ಚಾಗತ್ತೆ ಅಂತ ಹೇಳಿದರು. ಆದರೆ ಇನ್ನೊಂದು ಕಡೆ ಅಥಣಿ ಜಿಲ್ಲೆ ಆಗಬೇಕು ಎನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ಹೀಗಾಗಿ ಬೇರೆ ಬೇರೆ ತಾಲೂಕುಗಳ ಜನ ಮೊದಲು ಏನಂತಂದರೆ JH ಪಟೇಲ್ ಅವರು ಇದ್ದಾಗ ಬೈಲಹೊಂಗಲ್ ತಾಲೂಕಿನ ಜನ ರೊಚ್ಚಿಗೆದ್ದು DC ಕಾರಿಗೆ ಬೆಂಕಿ ಹಚ್ಚಿ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬಾರ್ದು ಅಂತೇಳಿ ಹೋರಾಟ ಮಾಡಿದರು ಆ ಸಂದರ್ಭದಲ್ಲಿ. ಹೀಗಾಗಿ ಆ ಸಂದರ್ಭದಲ್ಲಿ JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗಡಿ ವಿವಾದ ಮುಗಿಯುವವರೆಗೂ ಕೂಡ ಬೆಳಗಾವಿ ಜಿಲ್ಲೆ ವಿಭಜನೆ ಬೇಡ ಅನ್ನುವಂಥ ನಿರ್ಧಾರವನ್ನು ಪ್ರಕಟಿಸಿದರು. ಅಂದಿನಿಂದ ಇಂದಿನವರೆಗೂ ಕೂಡ ಚಿಕ್ಕೋಡಿಯ ಜನ ಜಿಲ್ಲೆ ಆಗಬೇಕು ಎನ್ನುವಂತಹ ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾರೆ. ಹೀಗಾಗಿ ಈಗ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಾಗಿ ಘೋಷಣೆಯಾಗಿದೆ. ಒಂದು ಜಿಲ್ಲೆಗೆ ಏನೇನು ಬೇಕು ಅದನ್ನೆಲ್ಲ ಕಚೇರಿಗಳನ್ನು ಕೂಡ ಈಗ ಅಲ್ಲಿಯ ಶಾಸಕರಾಗಿರತಕ್ಕಂತಹ ಮಾಜಿ ಮಂತ್ರಿ ಆಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಅವರು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಒಂದು ಜಿಲ್ಲೆಗೆ ಯಾವ್ಯಾವ ರೀತಿಯ ಅನುಕೂಲತೆಗಳನ್ನು ಬೇಕು ಆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿಗೆ ಮಾಡಿದ್ದಾರೆ. ಈ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡುವುದಷ್ಟೇ ಬಾಕಿ ಇದೆ. ಉಳಿದೆಲ್ಲ ಸೌಲಭ್ಯಗಳನ್ನು ಪ್ರಕಾಶ್ ಹುಕ್ಕೇರಿ ಅವರು ತಮ್ಮ ಚಿಕ್ಕೋಡಿಗೆ ಮಾಡ್ಕೊಂಡಿಟ್ಟಿದ್ದಾರೆ. ಬೇರೆ ತಾಲೂಕುಗಳನ್ನು ಜಿಲ್ಲೆಯನ್ನಾಗಿ ಮಾಡದೇ ಇದ್ರೂ ಕೂಡ ಈ ಬಾರಿ ಚಿಕ್ಕೋಡಿ ಒಂದು ಜಿಲ್ಲೆ ಆಗಬಹುದು ಎನ್ನುವಂಥ ಎಲ್ಲರ ನಿರೀಕ್ಷೆ ಇತ್ತು. ಆದರೆ ಹೊರಗಡೆ ಈ ಜಿಲ್ಲೆ ವಿಭಜನೆಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಭಜನೆ ನಡೀತು. ಆದರೆ ಒಳಗಡೆ ಯಾವ ರೀತಿಯೋ ಭಜನೆಯೂ ನಡೀಲಿಲ್ಲ, ವಿಭಜನೆಯೂ ಕೂಡ ಆಗಲಿಲ್ಲ. ಈ ಬಾರಿಯ ಅಧಿವೇಶನವೂ ಕೂಡ
ಬೆಳಗಾವಿ ಜಿಲ್ಲೆಗೆ ವಿಭಜನೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ತಗೊಳ್ಳಿಲ್ಲ, ಯಾವುದೇ ನಿರ್ಧಾರವನ್ನು ಪ್ರಕಟಿಸಲಿಲ್ಲ. ಹೀಗಾಗಿ ಈ ಬಾರಿಯೂ ಕೂಡ ಬೆಳಗಾವಿ ಜಿಲ್ಲೆಯ ವಿಭಜನೆಯ ವಿಚಾರ ನೆನೆಗುದಿಗೆ ಬಿದ್ದಿದೆ. ಅದು ಯಾವಾಗ ಸರ್ಕಾರ ಇನ್ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಶಾಸಕರ ಸ್ಥಳೀಯ ಬೆಳಗಾವಿ ಜಿಲ್ಲೆಯಲ್ಲ ಶಾಸಕರ, ಮಾಜಿ ಶಾಸಕರ, ಸಂಸದರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ನಂತರ ಜಿಲ್ಲಾ ವಿಭಜನೆಯ ಬಗ್ಗೆ ತೀರ್ಮಾನ ತಗೋತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಇನ್ನು ಅವರು ಮುಖ್ಯಮಂತ್ರಿಗಳು ಯಾವಾಗ ಸಭೆ ಕರೀತಾರೋ, ಯಾವಾಗ ಅಭಿಪ್ರಾಯಗಳನ್ನು ತಗೋತಾರೋ, ಈ ವಿಭಜನೆಯ ವಿಚಾರ ಮತ್ತೆ ಯಾವಾಗ ಪ್ರಸ್ತಾಪ ಆಗುತ್ತೋ ನಾವು ನೀವು ಕಾದು ನೋಡಬೇಕಾಗಿದೆ ಅಷ್ಟೇ.